ರಾಜ್ಯದ ಪ್ರಭಾವಿ ರಾಜಕಾರಣಿಗಳಾಗಿರ್ತಕ್ಕಂಥ ಎಸ್.ಟಿ. ಸೋಮಶೇಖರ್ ಅವರ ಕಟ್ಟ ಅನುಯಾಯಿಗಳಾಗಿರ್ತಕ್ಕಂಥ ನಾರಾಯಣಪ್ಪ ಮತ್ತು ಲಕ್ಕಪ್ಪ ಅಂತ ಅನ್ನೋ ಇಬ್ಬರು ಖತರ್ನಾಕ್ ಸಹೋದರರು ಮಾಡಿರ್ತಕ್ಕಂಥ ದೊಡ್ಡ ಸರ್ಕಾರಿ ಭೂ ಕಬಳಿಕೆ ಹಗರಣ ಇದು. 1974ರಲ್ಲಿ ಟೆನೆನ್ಸಿ ಆ್ಯಕ್ಟ್ ಮೂಲಕ ತಮ್ಮ ಸುಪರ್ದಿಗೆ ಈ 24 ಎಕರೆ ಸ್ವತ್ತು ಬಂದಿದೆ ಅನ್ನೋ ಒಂದು ದಾಖಲೆಗಳನ್ನು ಸೃಷ್ಟಿ ಮಾಡ್ತಾರೆ. ವಿಚಿತ್ರ ಅಂತಂದರೆ 1974ರಲ್ಲಿ ಇವರಿಬ್ಬರಿಗೂ ಮದುವೆನೇ ಆಗಿರಲಿಲ್ಲ. ಸ್ಥಳೀಯರು ದೊಡ್ಡ ಮಟ್ಟದ ಹೋರಾಟವನ್ನು 2000ದಿಂದ ಶುರು ಮಾಡ್ತಾರೆ. ಹೇಗಾದರೂ ಮಾಡಿ ತಮ್ಮ ವಿರುದ್ಧ ನಡೀತಾ ಇರತಕ್ಕಂಥ ಈ ಹೋರಾಟವನ್ನು ಹತ್ತಿಕ್ಕಬೇಕು ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡು ನಾರಾಯಣಪ್ಪ ಮತ್ತು ಲಕ್ಕಪ್ಪ ಅವರ ಚಿತಾವಣೆಯಿಂದ 2002ರಲ್ಲಿ MC ಕೈಲಾಶ್ ಅವರ, 2003ರಲ್ಲಿ ಲಕ್ಷ್ಮಮ್ಮನವರ ಭೀಕರ ಹತ್ಯೆ ಆಗ್ತದೆ. ಅದಾದ ಮೂರೇ ತಿಂಗಳಲ್ಲಿ ವೆಂಕಟೇಗೌಡರು ಅತ್ಯಂತ ಅನುಮಾನಾಸ್ಪದವಾಗಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆ ಆಗ್ತಾರೆ. ಅದನ್ನು ಆತ್ಮಹತ್ಯೆ ಅಂತೇಳಿ ಪೊಲೀಸ್ನವರು ಶರ ಬರೀತಾರೆ. ಇಲ್ಲಿವರೆಗೆ ನಾನು 70ಕ್ಕೂ ಹೆಚ್ಚು ಸರ್ಕಾರಿ ಭೂ ಕಬಳಿಕೆ ಹಗರಣಗಳನ್ನು ದಾಖಲೆಗಳು ಸಹಿತ ಬಯಲಿಗೆಳೆದಿದ್ದೀನಿ. ಆದರೆ ಅವೆಲ್ಲವಕ್ಕಿಂತಲೂ ಅತ್ಯಂತ ವಿಭಿನ್ನವಾದಂಥ ಒಂದು ಸರ್ಕಾರಿ ಭೂ ಕಬಳಿಕೆ ಹಗರಣವನ್ನು ಇವತ್ತು ನಾನು ದಾಖಲೆಗಳು ಸಹಿತ ಬಯಲಿಗೆಳಿತಾ ಇರ್ತಕ್ಕಂಥ ಯಶವಂತಪುರದ ಶಾಸಕರು, ಮಾಜಿ ಸಚಿವರು ಆಗಿರ್ತಕ್ಕಂಥ ರಾಜ್ಯದ ಪ್ರಭಾವಿ ರಾಜಕಾರಣಿಗಳಾಗಿರ್ತಕ್ಕಂಥ ಎಸ್.ಟಿ. ಸೋಮಶೇಖರ್ ಅವರ ಕಟ್ಟ ಅನುಯಾಯಿಗಳಾಗಿರ್ತಕ್ಕಂಥ ನಾರಾಯಣಪ್ಪ ಮತ್ತು ಲಕ್ಕಪ್ಪ ಅಂತ ಅನ್ನೋ ಇಬ್ಬರು ಖತರ್ನಾಕ್ ಸಹೋದರರು ಮಾಡಿರ್ತಕ್ಕಂಥ ದೊಡ್ಡ ಸರ್ಕಾರಿ ಭೂ ಕಬಳಿಕೆ ಹಗರಣ ಇದು. BBMP ಅಥವಾ ಈಗಿನ GBA ಗಡಿ ಪ್ರದೇಶದಿಂದ ಕೇವಲ 18 ಅಡಿಗಳ ದೂರದಲ್ಲಿ ಮಾತ್ರ ಇರತಕ್ಕಂಥ ಕೆಂಗೇರಿ ಹೋಬಳಿ ದೊಡ್ಡಬೆಲೆ ಗ್ರಾಮದ ಸರ್ವೆ ನಂಬರ್ 7/5, 7/6ರಲ್ಲಿ ಒಟ್ಟು 39 ಎಕರೆ ವಿಸ್ತೀರ್ಣದ ಸರ್ಕಾರಿ ಸ್ವತ್ತು ಸಂಪೂರ್ಣವಾಗಿ ಸರ್ಕಾರಿ ಸ್ವತ್ತಾಗಿರ್ತದೆ. ಇದರ ಪೈಕಿ 15 ಎಕರೆಗಳಷ್ಟು ಸ್ವತ್ತನ್ನು 16 ಜನರಿಂದ ಅದು ಪರಭಾರೆಯಾಗಿ ಈಗ ಅದು ಗೌರಿಬಿದನೂರಿನ ಶಾಸಕರಾಗಿರ್ತಕ್ಕಂಥ ಪುಟ್ಟಸ್ವಾಮಿಗೌಡರ ಸುಪರ್ದಿಗೆ ಬಂದಿದೆ. ಅದ್ರ ಬಗ್ಗೆ ಪ್ರತ್ಯೇಕವಾದಂಥ ದಾಖಲೆಗಳನ್ನ ಸಂಗ್ರಹ ಮಾಡಿ ಅದ್ರ ಬಗ್ಗೆ ಬೇರೆ ದೂರನ್ನು ಕೊಟ್ಟು ನಿಮ್ಮ ಹತ್ರ ಮಾತನಾಡ್ತೀವಿ. ಇನ್ನುಳಿದಂಥ 24 ಎಕರೆಗಳಷ್ಟು ವಿಸ್ತೀರ್ಣ ಇವತ್ತು ಕನಿಷ್ಠ 360ರಿಂದ 400 ಕೋಟಿ ರೂಪಾಯಿಯಷ್ಟು ಬೆಲೆ ಬಾಳುವಂಥ ಈ ಸರ್ಕಾರಿ ಸ್ವತ್ತು. ಆ ಭಾಗದಲ್ಲಿ ತಲಾ ಪ್ರತಿ ಎಕರೆಗೆ 15ರಿಂದ 20 ಕೋಟಿ ರೂಪಾಯಿಗೂ ಹೆಚ್ಚು ಮಾರುಕಟ್ಟೆ ಮೌಲ್ಯವನ್ನು ಹೊಂದಿರತಕ್ಕಂಥ ಸರ್ಕಾರಿ ಭೂಮಿ ಇದು. ಈ 24 ಎಕರೆ ವಿಸ್ತೀರ್ಣದ ಸರ್ಕಾರಿ ಸ್ವತ್ತಿನ ಮೇಲೆ ಕಣ್ಣಾಗದಂಥ ನಾರಾಯಣಪ್ಪ ಮತ್ತು ಲಕ್ಕಪ್ಪ ಸಹೋದರರು, ಆ ನಾರಾಯಣಪ್ಪನವರ ಧರ್ಮಪತ್ನಿ ಮುನ್ನರಸಮ್ಮನವರು ಈಗ ಗೊಲ್ಲಹಳ್ಳಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಇವರು ಎಸ್.ಟಿ. ಸೋಮಶೇಖರ್ ಅವರ ಹಿಂಬಾಲಕರಾಗಿದ್ದುಕೊಂಡು ತಮ್ಮ ರಾಜಕೀಯ ಪ್ರಭಾವವನ್ನು ಬಳಸಿ 1974ರ ಟೆನೆನ್ಸಿ ಆ್ಯಕ್ಟ್ ಅಂದರೆ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ 1974 ಅಡಿಯಲ್ಲಿ ಉಳುವವನಿಗೆ ಭೂಮಿ ಕಾಯ್ದೆ ಜಾರಿಗೆ ಬಂದಂಥ ಒಂದು ಅದನ್ನು ದುರುಪಯೋಗಪಡಿಸ್ಕೊಂಡು ನಾರಾಯಣಪ್ಪನವರು ಅವರ ಮಾವನವರಾಗಿರ್ತಕ್ಕಂಥ ಶ್ರೀಮತಿಯವರ ತಂದೆಯಾಗಿರ್ತಕ್ಕಂಥ ನರಸಿಂಹಯ್ಯನವರ ಹೆಸರಿನಲ್ಲಿ, ಲಕ್ಕಪ್ಪನವರು ಅವರ ಶ್ರೀಮತಿಯವರ ತಂದೆಯಾಗಿರ್ತಕ್ಕಂಥ ಚೆನ್ನಪ್ಪನವರ ಹೆಸರಿನಲ್ಲಿ 1974ರಲ್ಲಿ ಟೆನೆನ್ಸಿ ಆ್ಯಕ್ಟ್ ಮೂಲಕ ತಮ್ಮ ಸುಪರ್ದಿಗೆ ಈ 24 ಎಕರೆ ಸ್ವತ್ತು ಬಂದಿದೆ ಅನ್ನೋ ಒಂದು ದಾಖಲೆಗಳನ್ನು ಸೃಷ್ಟಿ ಮಾಡ್ತಾರೆ. ವಿಚಿತ್ರ ಅಂತಂದರೆ 1974ರಲ್ಲಿ ಇವರಿಬ್ಬರಿಗೂ ಮದುವೆನೇ ಆಗಿರಲಿಲ್ಲ. ಇಂತಹ ಒಂದು ಅತ್ಯಮೂಲ್ಯ ಸರ್ಕಾರಿ ಸ್ವತ್ತಿಗೆ ಬೇಲಿ ಹಾಕ್ಕೊಂಡು ಇವರು ಅಲ್ಲಿ ತಮ್ಮ ಸುಪರ್ದಿಗೆ ತೊಗೊಂಡಿದ್ದಂಥದ್ದನ್ನು ಪ್ರಶ್ನೆ ಮಾಡಿ ಸ್ಥಳೀಯರು ದೊಡ್ಡ ಮಟ್ಟದ ಹೋರಾಟವನ್ನು 2000ದಿಂದ ಶುರು ಮಾಡ್ತಾರೆ. ಆ ಹೋರಾಟದ ನೇತೃತ್ವವನ್ನು ವಹಿಸಿದಂಥವರು ನಿವೃತ್ತ ಯೋಧ MC ಕೈಲಾಶ್ ಅವರು ಭಾರತ ಪಾಕಿಸ್ತಾನದ ಯುದ್ಧದಲ್ಲಿ ಮೊಣಕಾಲಿಗೆ ಗುಂಡು ತಗಲಿ ಅವರು ಸ್ವಯಂ ನಿವೃತ್ತಿ ಪಡೆದು ಈ ಗ್ರಾಮದವರಾಗಿರೋದ್ರಿಂದ ಇಲ್ಲಿ ನೆಲೆಸಿರ್ತಾರೆ. ಅವರ ನೇತೃತ್ವದಲ್ಲಿ ಮತ್ತು MC ಕೈಲಾಶ್ ಅವ್ರ ಜೊತೆಗೆ ಲಕ್ಷ್ಮಮ್ಮ ಮತ್ತು ವೆಂಕಟೇಗೌಡ ಈ 3 ಜನರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಹೋರಾಟ ಅಲ್ಲಿ ಪ್ರತಿನಿತ್ಯ ನಡೀತಾ ಇರುತ್ತೆ. ಹಾಗೆ ಸರ್ಕಾರಕ್ಕೆ ಮನವಿ ಪತ್ರಗಳನ್ನು ಅವರು ಕಂಟಿನ್ಯೂಸ್ ಆಗಿ ಅವರು ಅದನ್ನು ಕೊಟ್ಕೊಂಡೇ ಬರ್ತಾ ಇರ್ತಾರೆ. ಹೇಗಾದರೂ ಮಾಡಿ ತಮ್ಮ ವಿರುದ್ಧ ನಡೀತಾ ಇರತಕ್ಕಂಥ ಈ ಹೋರಾಟವನ್ನು ಹತ್ತಿಕ್ಕಬೇಕು ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡು ನಾರಾಯಣಪ್ಪ ಮತ್ತು ಲಕ್ಕಪ್ಪ ಅವರ ಚಿತಾವಣೆಯಿಂದ 2002ರಲ್ಲಿ MC ಕೈಲಾಶ್ ಅವರ, 2003ರಲ್ಲಿ ಲಕ್ಷ್ಮಮ್ಮನವರ ಭೀಕರ ಹತ್ಯೆ ಆಗ್ತದೆ. ಅದಾದ ಮೂರೇ ತಿಂಗಳಲ್ಲಿ ವೆಂಕಟೇಗೌಡರು ಅತ್ಯಂತ ಅನುಮಾನಾಸ್ಪದವಾಗಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆ ಆಗ್ತಾರೆ. ಅದನ್ನು ಆತ್ಮಹತ್ಯೆ ಅಂತೇಳಿ ಪೊಲೀಸ್ನವರು ಶರ ಬರೀತಾರೆ. ಆದರೆ ಈ 3 ಹತ್ಯೆಗಳಿಗೆ ನಿಜವಾದಂಥ ಕೊಲೆಗಡುಕರನ್ನ ಬಂಧನ ಮಾಡದೆ ಯಾರು ಸರೆಂಡರ್ ಆಗಿರ್ತಾರೆ ಅವ್ರನ್ನ ಏನೂ ವಿಚಾರಣೆ ಮಾಡಿದಿರ ಅವ್ರನ್ನೇ ನಿಜವಾದ ಕೊಲೆಗಡುಕರು ಅಂತ ಹೇಳಿ ಅವರ ಮೇಲೆ ಆರೋಪ ಪಟ್ಟಿಯನ್ನು ತಯಾರು ಮಾಡಿ ಪೊಲೀಸ್ನವರು ಪ್ರಭಾವಕ್ಕೆ ಒಳಗಾಗಿದ್ದಂಥ ಪೊಲೀಸ್ನವರು, ರಾಜಕೀಯ ಪ್ರಭಾವಕ್ಕೆ ಒಳಗಾಗಿದ್ದಂಥ ಪೊಲೀಸರು ಜೈಲಿಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ನಿಜವಾದ ಕೊಲೆಗಡುಕರು ಮತ್ತು ಅವರಿಂದ ಇದ್ದಂಥ ಈ ಷಡ್ಯಂತ್ರ ರೂಪಿಸಿದಂಥ ನಾರಾಯಣಪ್ಪ ಮತ್ತು ಲಕ್ಕಪ್ಪನಂಥವರು ಹೊರಗಡೆನೇ ಉಳ್ಕೊಂಡ್ಬಿಡ್ತಾರೆ. ಇದಾದ ನಂತರ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ಕೆಂಗೇರಿ ದೊಡ್ಡಬೆಲೆ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರಗಳನ್ನು ಕೊಡ್ತಾರೆ. ಅವರ ಮನವಿ ಪತ್ರಗಳನ್ನು ಆಧರಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ಕಾರ್ಯದರ್ಶಿ ಆಗಿರ್ತಕ್ಕಂಥ ಡಾಕ್ಟರ್ ವೆಂಕಟೇಶನವರು 13/6/2024 ಹಾಗೆ ರೆವಿನ್ಯೂ ಮಿನಿಸ್ಟರ್ ಆಗಿರ್ತಕ್ಕಂಥ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರ ಆಪ್ತ ಕಾರ್ಯದರ್ಶಿ ರವಿ ಎಂ ತಿರ್ಲಾಪುರರವರು 17/6/2025 ಬೆಂಗಳೂರು ದಕ್ಷಿಣ ತಹಸೀಲ್ದಾರ್ಗೆ ಅಧಿಕೃತ ಪತ್ರವನ್ನು ಬರೆದು
ಕೂಡಲೇ ಈ ಅತ್ಯಮೂಲ್ಯ ಸರ್ಕಾರಿ ಸ್ವತ್ತನ್ನು ಸರ್ಕಾರದ ವಶಕ್ಕೆ ಪಡ್ಕೋಬೇಕು ಅಂತ ಹೇಳಿ ಆದೇಶ ಮಾಡಿ ಈಗಾಗಲೇ 3 ತಿಂಗಳು ಕಳೆದಿದ್ರೂ ಕೂಡ ಈ ಕ್ಷಣದ ತನಕ ಒಂದು ಸಣ್ಣ ಪ್ರಯತ್ನವನ್ನು ಜಿಲ್ಲಾಡಳಿತವಾಗಲಿ ತಹಸೀಲ್ದಾರ್ ಕಚೇರಿಯಿಂದಾಗಲಿ ಮಾಡಲಿಲ್ಲ ಅಂತಂದರೆ ಈ ನಾರಾಯಣಪ್ಪ ಮತ್ತು ಲಕ್ಕಪ್ಪನ ಖತರ್ನಾಕ್ ಸಹೋದರರು ಎಷ್ಟು ಪ್ರಭಾವಶಾಲಿಗಳು ಮತ್ತು ಅವ್ರ ಹಿಂದೆ ಇರತಕ್ಕಂಥ ಬೇನಾಮಿಗಳು ಎಷ್ಟು ಪ್ರಭಾವಶಾಲಿಗಳು ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ನಾನು ಸಂಪೂರ್ಣ ದಾಖಲೆಗಳ ಸಹಿತ ಮುಖ್ಯಮಂತ್ರಿಗಳಿಗೆ, ರಾಜ್ಯ ಗೃಹ ಸಚಿವರಿಗೆ, ಹಾಗೆ ರಾಜ್ಯ ಕಂದಾಯ ಸಚಿವರಿಗೆ ದೂರನ್ನು ಕೊಟ್ಟು ಈ ಒಂದು ಬೃಹತ್ ಭೂ ಹಗರಣ ಮತ್ತು 3 ಹೋರಾಟಗಾರರ ಭೀಕರ ಹತ್ಯಾ ಪ್ರಕರಣಗಳ ಮರು ತನಿಖೆಗೆ ನೀವು CID ತನಿಖೆಗಾರ ವಹಿಸಬೇಕಿಲ್ಲ, ಒಂದು SIT ರಚನೆ ಮಾಡಬೇಕು ಅಂಥೇಳಿ ಅವ್ರನ್ನ ಮನವಿ ಮಾಡ್ಕೊಂಡಿದ್ದೇನೆ. ಗೃಹ ಸಚಿವರು ಪೂರ್ವಕವಾಗಿ ಸ್ಪಂದಿಸಿದ್ದಾರೆ. ಅದೇ ರೀತಿ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಮುಖ್ಯ ಪೊಲೀಸ್ ಆಯುಕ್ತರಿಗೆ, ನಗರ ಪೊಲೀಸ್ ಆಯುಕ್ತರಿಗೆ ದಾಖಲೆಗಳ ಸಹಿತ ದೂರನ್ನು ಕೊಟ್ಟು ಈ ಒಂದು 3 ಹೋರಾಟಗಾರರ ಭೀಕರ ಹತ್ಯಾ ಪ್ರಕರಣವನ್ನು ಮರು ತನಿಖೆಗೆ ಒಳಪಡಿಸಬೇಕು, ರಾಜ್ಯ ಉಚ್ಚ ನ್ಯಾಯಾಲಯದ ಅನುಮತಿಯನ್ನು ಪಡ್ಕೊಂಡು ಅಂತ ಅವ್ರಿಗೂ ಕೂಡ ನಾನು ಮನವಿ ಮಾಡಿಕೊಂಡಿದ್ದೇನೆ. ಹಾಗೆ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದು ಇವತ್ತು ದಾಖಲೆಗಳ ಸಹಿತ ದೂರನ್ನು ಕೊಟ್ಟು ರಾಜ್ಯ ಸರ್ಕಾರಕ್ಕೆ ನೀವು ಈ ಹಗರಣವನ್ನು CID ತನಿಖೆಗೆ ವಹಿಸಬೇಕು ಅನ್ನೋ ಒಂದು ಆಗ್ರಹ ಮಾಡಿ ನೀವು ಪತ್ರ ಬರೀಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಈಗಷ್ಟೇ ನಾನು ಮನವಿ ಮಾಡಿಕೊಂಡು ಅವರು ಕೂಡ ಪೂರ್ವಕವಾಗಿ ಸ್ಪಂದಿಸಿದ್ದಾರೆ. ನಾನು ಇದನ್ನೆಲ್ಲ ಹೊರತಾಗಿ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಬೃಹತ್ ಭೂ ಹಗರಣ ಮತ್ತು 3 ಹೋರಾಟಗಾರರ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನಾನು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ದಾಖಲು ಮಾಡ್ತಾಯಿದ್ದೀನಿ ನಮ್ಮ ವಕೀಲರ ಮೂಲಕ.